ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯ ಭಾಗವನ್ನು ನೋಡುವಂತರಾಗಿದ್ದೇವೆ. ದೇವರು ತನ್ನ ಪ್ರವಾದಿಗಳ ಮುಖಾಂತರ ಎಷ್ಟೆಲ್ಲ ಕಾರ್ಯಗಳು ಮಾಡಿದನು. ಈಗಿನ ಅಪೊಸ್ತಲರ ಮೂಲಕ, ಪ್ರವಾದಿಗಳ ಮೂಲಕ, ಪಾಸ್ಟರ್ಗಳ ಮೂಲಕ, ಎವೆಂಜಲಿಸ್ಟ್ ಮೂಲಕ, ಸುವಾರ್ತಿಕರ ಇವರೆಲ್ಲರೂ ಎಷ್ಟು ಕಾರ್ಯ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ, ಎದಕ್ಕಾಗಿ ಅಂತ ನಾವು ನೋಡ್ತೇವೆ. ಆತನ ಮಿರಕಲ್ಸ್ಗಳು, ಆತನು ಮಾಡಿದ ವಂಡರ್ಸ್ಗಳು ದೇವರು ಹಿಂದೂ ಕಾರ್ಯ ಮಾಡಿಸಿದ, ಇವಾಗೂ ಮಾಡಿಸ್ತಾ ಇದ್ದಾನೆ, ಮಾಡುತ್ತಲೇ ಇದ್ದಾರೆ. ನಾವು ನೋಡ್ತೇವೆ ಇಲ್ಲಿ 2ನೇ ಅರಸರಲ್ಲಿ ನಾವು ಎಲೀಷನ್ ಎನ್ನುವ ಒಬ್ಬ ವ್ಯಕ್ತಿಯನ್ನು ನೋಡಲ್ಪಡ್ತೇವೆ. ಈತನು ದೇವರ ಭಯಭಕ್ತಿಯಲ್ಲಿ ದೇವರ ಕಾರ್ಯದಲ್ಲಿ ನಡೆಯುವಂತನಾಗಿದ್ದಾನೆ. ಈತನು ಒಬ್ಬ ಸಾಧಾರಣ ಜನ ಆಗಿದ್ದನು. ಇಸ್ರಾಯೇಲರಲ್ಲಿ ಹುಟ್ಟಿದವನು. ದೇವರು ಇವನನ್ನು ಆರಿಸಲ್ಪಡ್ತಾನೆ. ಈತನ ಏನಂದ್ರೆ ಗುರು ಆಗಿರುವಂತ ಎಲೀಷನು ಏನು ಮಾಡ್ತಾನೆ, ಈತನನ್ನು ದೇವರ ಮುಖಾಂತರ ಆರಿಸಲ್ಪಡ್ತಾನೆ. ಈತನು ತನ್ನ 12 ಜೋಡಿ ಎತ್ತುಗಳನ್ನು ತಗೊಂಡು ಏನು ಮಾಡ್ತಾನೆ, ಹೊಲದಲ್ಲಿ ವೈಸಾಯ ಮಾಡುವುದಕ್ಕೆ ಹೋಗುತ್ತಾನೆ. ಆದರೆ ದೇವರ ಅಪ್ಪಣೆ ಮೇಲಿದ ಎಲೀಷ ಏನು ಮಾಡ್ತಾನೆ, ಎಲೀಜಗೆ ಹೇಳಿದಾಗ ಆ ಎಲೀಷನ್ ಏನು ಮಾಡ್ತಾನೆ, ಎಲೀಷ ಹೋಗಿ ಆ ದೇವರ ಮಗನಾದ ಆ ಎಲೀಷನನ್ನು ಮುಟ್ಟಲ್ಪಡ್ತಾನೆ. ಮುಟ್ಟಿದಾಗ ದೇವರು ನಿನ್ನನ್ನು ಆರಿಸಲ್ಪಟ್ಟಿದ್ದಾರೆ, ನನ್ನನ್ನು ಹಿಂಬಾಲಿಸು ಅಂದಾಗ ಆತನ ಎಲ್ಲ ವೈಭಾರಗಳನ್ನು ಬಿಟ್ಟು, ಆ ಕೆಲಸಗಳನ್ನು ಬಿಟ್ಟು ದೇವರ ಸನ್ನಿಧಿ ಯೇಸುವಿನ ಮಾರ್ಗದಲ್ಲಿ ನಡೆಯುವಂತನಾಗುತ್ತಾನೆ. ಅಲ್ಲಿಂದ ಆತನು ತಂದಿದ 12 ಹೋರಿಗಳನ್ನು ಅವನು ಏನ್ ಮಾಡ್ತಾನ, ದೇವರು ನನ್ನನ್ನು ಆರಿಸಲ್ಪಟ್ಟನಂತೇಳಿ ಒಂದು ದೊಡ್ಡವಾದ ಯಜ್ಞವನ್ನು ಮಾಡಲ್ಪಡ್ತಾನೆ. ನೋಡಿ, ನಾವು ಇವತ್ತು ದೇವರು ನಮ್ಮನ್ನು ಆರಿಸನಂದಿದ್ದಕ್ಕೆ ನಾವು ಎಷ್ಟು ಜನರು ಓಡುವಂತರಾಗಿದ್ದೇವೆ. ಯಾಕಂದ್ರೆ ದೇವರ ಕಾರ್ಯಕ್ಕೆ ನಾವು ಹೋಗಬೇಡದು. ಯಾಕಂದ್ರೆ ಕಠಿಣವಾಗಿರುತ್ತೆ. ಆದರೆ ದೇವರು ಆರಿಸಿದವರಿಗೆ ಆ ಮರವೇ ಗೊತ್ತಿರ್ತದ. ಅದಕ್ಕೆ ಎಲೀಷನ ಹಿಂದೆ ಆ ಎಲೀಷನನ್ನು ಹಿಂದೆ ಹೋಗುವಂತನಾಗಿದ್ದಾನೆ. ಎಲೀಷನು ಏನೇನು ಮಾಡ್ತಾನ, ಎಲೀಷನು ಅದೆಲ್ಲ ಕಲ್ಕೊಳ್ಳುವಂತಾನೆ. ಎಲೀಷ ಏನೇನು ಮಾಡ್ತಾನ ಅದೆಲ್ಲವೂ ನೋಡುವಂತನಾಗಿದ್ದಾನೆ. ಅದೇ ರೀತಿ ಕಾರ್ಯ ಮಾಡ್ತಾನೆ. ನಾವು ಇವತ್ತು ನೋಡುವಂತ ವಾಕ್ಯಗಳಿದ್ದೀವಿ. ಎಲೀಷನು ಎಷ್ಟೆಲ್ಲ ಮಹತ್ವ ಕಾರ್ಯಗಳು ಮಾಡಿದ್ದಾನೆ, ಮತ್ತೆ ಗುಣಪಡಿಸಿದ್ದಾನೆ, ಯಾವ್ಯಾವ ಹೀಲಿಂಗ್ ಮಾಡಿದ್ದಾನೆ, ಏನೇನು ಕಾರ್ಯಗಳು ಮಾಡಿದ್ದಾನೆ ಅಂತೇಳಿ ನಾವು ಒಂದೊಂದಾಗಿ ಆತನ ಮಹಿಮೆ ನೋಡೋಣ. ಯಾಕಂದ್ರೆ ಯೇಸು ಆತನಿಗೆ ಯಾವ ರೀತಿಯಾಗಿ ಆರಿಸಲ್ಪಟ್ಟ, ಯಾವ ರೀತಿಯಾಗಿ ಆತನಿಗೆ ಕೇಳಿದ, ಯಾಕೆ ಆತನಿಗೆ ಅಷ್ಟು ಬಲವಾದ ವರಗಳಿಂದ ತುಂಬಲ್ಪಟ್ಟಿದ, ಎದಕ್ಕಾಗಿ ಆತನ ಒಬ್ಬ ಎಲೀಷನು ಯಾವಾಗ ಪರಲೋಕಕ್ಕೆ ಆರೋಹಣನಾಗಿ ಅಗ್ನಿ ರಥ ಬಂದಿದಾಗ ಆತನು ಏನು ಕೇಳಲ್ಪಡ್ತಾನೆ, ನಿನ್ನಲ್ಲಿದ್ದ ಅಭಿಷೇಕದ 2 ಪಟ್ಟು ನನಗೆ ಬೇಕು ಅಂತ ಕೇಳಿದಾಗ ಎಲೀಷನು ಮ್ಯಾಗೆ ಹೋದಾಗ ಆತನ ಒಂದು ಕಂಬಳಿ ಅಂದ್ರೆ ಆತನ ಹುಡುಕೊಳ್ಳುವ ಅಂಗಿಯನ್ನು ಅಲ್ಲಿಂದ ಬಿಡಿಸಲ್ಪಡ್ತಾನೆ. ಮೇಲಿಂದ ದೇವರು ಅದು ತಗೊಂಡಿದ್ದ ತಕ್ಷಣ ಆತನಿಗೆ ಆ ವರಗಳು ಬಂದವಂತೇಳಿ ಜನರು ತಿಳಿಯಲ್ಪಡ್ತಾರೆ. ಇಲ್ಲ, ದೇವರ ಆತ್ಮ ಆತನ ಏನ್ ಮಾಡ್ತಾನ, ಆತನ ಆರೋಹಣನಾಗಿ ಹೋದಾಗ ಆ ಎಲೀಷನ್ ಏನ್ ಮಾಡ್ತಾನ, ಅವರ ಗುರು ಏನು ಮಾಡಿದ್ರಲ್ಲ ಆ ಒಂದು ಬಟ್ಟೆ ತಗೊಂಡು ನೀರಲ್ಲಿ ಹೊಡೆದಾಗ ನೀರು 2 ಭಾಗ ಆಗುತ್ತದೆ. ಎಲೀಷನ್ ಏನ್ ಮಾಡ್ತಾನೆ, ಇದ್ರೊಳಗೆ ಶಕ್ತಿ ಇದೆ, ಈ ಬಟ್ಟೆ ಒಳಗೆ ಶಕ್ತಿ ಇದೆ ಅಂತ ಹೇಳಿ ಏನ್ ಮಾಡ್ತಾನೆ, ಆ ಬಟ್ಟೆ ತಗೊಂಡು ಹೋಗು ಅವನು ನೀರಲ್ಲಿ ಹೊಡೆಯಲ್ಪಡ್ತಾನ. ಅವಾಗೇನು ಕಾರ್ಯವಾಗಲ್ಲ. ಏಕೆ? ನಂಬಿಕೆ ಬೇಕು. ಯೇಸು ಕ್ರಿಸ್ತನಲ್ಲಿ ನಡೆಯುವರು ವರಗಳೆಂದರೆ ನಂಬಿಕೆ. ಅದಕ್ಕೆ ಮೊದಲನೇ ವರ ಏನಿದೆ ಪುನಃ ನಾವು ಪುಸ್ತಕದಲ್ಲಿ ನೋಡ್ತೇವೆ. 1 ಕೊರಿಂಥಿ 12ನೇ ಸಂಧಿ 8ನೇ ವಚನದಲ್ಲಿ ನೋಡ್ರಿ, ನಂಬಿಕೆ ವರವಾಗಿ ಕೊಟ್ಟಲ್ಪಟ್ಟಿದ್ದಾನೆ ದೇವರು. ಯಾರಿಗೆ ನೀ ನಂಬಿಕೆ ಕಡಿಮೆ ಇರ್ತದೆ ಅವರು ದೇವರ ರಾಜ್ಯದಲ್ಲಿ ಸೇರುವುದಿಲ್ಲ, ಕಾರ್ಯಗಳಲ್ಲಿ ಸೇರುವುದಿಲ್ಲ. ಯಾಕಂದ್ರೆ ನಂಬಿಕೆ ಬಲವಾಗಿರ್ಬೇಕು. ಅವಾಗ ಎಲೀಷಗೆ ಗೊತ್ತಾಗ್ತದ. ಎಲೀಷ ಹೇಳ್ತಾನೆ, ಓ ಇದು ಬಟ್ಟೆಯಲ್ಲಿ ಇಲ್ಲ, ದೇವರ ಆತ್ಮನು ನಾನು ಎಷ್ಟು ನಂಬುತ್ತೇನಲ್ಲ, ಯೇಸು ಕ್ರಿಸ್ತನ ಆತ್ಮ ನನ್ನಲ್ಲಿ ಹಿಡಿತದೆ ಅಂತ ಹೇಳಿ ಅವಾಗ ಏನ್ ಮಾಡ್ತಾನೆ, ದೇವರಿಗೆ ಮೈಮೆಟ್ಟಿ ಹೊಡೆದಾಗ ಆ ನೀರು 2 ಭಾಗ ಆಗುತ್ತವೆ. ನೋಡ್ರಿ ಎಷ್ಟು ಮಹತ್ವ ಕಾರ್ಯ, ಎಷ್ಟು ಮಿರಕಲ್ ಮಾಡಿದ್ದಾನೆ. ನಾವು ಆತನ ಮೊದಲನೇ ಮಿರಕಲ್ ನಾವು ನೋಡ್ತೇವೆ. 2ನೇ ಅರಸು 2 ಕಿಂಗ್ 2ನೇ ಸಂಧಿ 19ನೇ ವಚನ 22 ಓದ್ರಿ ಯಾರಾದ್ರು. 2ನೇ ಸಂಧಿ 19ನೇ ವಚನ ಮತ್ತು 20ನೇ ವಚನ ಓದ್ರಿ. ಆಗ ಅಮೋಚನ ಮಗನಾದ ಯೆಶಾಯನು ಹಿಜ್ಕೀಯನಿಗೆ ಹೇಳುವುದೇನೆಂದರೆ, ಯಾವುದು ಓದ್ಲತ್ತೀರಮ್ಮರೇ? 2ನೇ ಸಂಧಿ 19ನೇ ವಚನ 20ನೇ ವಚನ. ಯೆರಿಕೋವಿನ ಜನರು ಎಲೀಷನಿಗೆ, ನಮ್ಮ ಬಡತ ಅದು ಓದೋದು ತಪ್ಪು ಓದ್ಲತ್ತೀರಿ ನೋಡ್ರಿ. ಯೆರಿಕೋವಿನ ಜನರು ಎಲೀಷನಿಗೆ, ನಮ್ಮ
ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದಾಗಿರುವುದರಿಂದ ಬಂಜೆತನ ಹೆಚ್ಚು ಮತ್ತು ಎಂದು ಹೇಳಿದರು. ಆಗ ಎಲಿಷನು ಅವರಿಗೆ ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದು ಕುಡಿರಿ ಅಂದನು. ತರುವಾಯ ತಂದು ಕೊಡಲು ಅವರು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವು ಬಂಜೆಯು ಉಂಟಾಗದಂತೆ ಇದರಲ್ಲಿ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಎಲಿಷನ ವಾಕ್ಯ ಬಲದಿಂದ ಎಂದು ಇಂದಿನವರೆಗೂ ಹಾಗೆ ಇರುತ್ತದೆ. ಆಮೇಲೆ ನೋಡ್ರಿ, ದೇವರೇನೇ ಅದ ಆ ಊರಿಗೆ, ಏರಿಕ ಊರಿಗೆ, ಈ ಎಲಿಷನು ಸಾಮಾನ್ಯದಲ್ಲಿರುವಂತನಾಗಿದ್ದನು. ಅವನು ಏರಿಕೋಗೆ ಹೋದಾಗ ಏರಿಕೋ ಜನರು ಬಂದು, ನಮ್ಮ ಊರಲ್ಲಿ ನಮ್ಮ ಬಾವಿಯಲ್ಲಿ ನೀರಿದ್ದಿದ್ದು ಬಹಳ ಕೆಟ್ಟದಾಗಿದೆ, ಆ ನೀರು ಕುಡಿದಾಗ ನಮ್ಮಲ್ಲಿ ಹೆಂಗಸರು ಬಂಜೆತನಾಗಿದ್ದಾರೆ, ಸಾವನ್ನು ಕಾಣ್ತಾ ಇದ್ದಾರೆ ಅಂದಾಗ ಎಲಿಷನು ಏನ್ ಮಾಡ್ತಾನೆ, ಯೇಸುವಿನನ್ನು ಪ್ರಾರ್ಥಿಸಿ ಪ್ರಾರ್ಥನೆ ಮೂಲಕ ಏನ್ ಮಾಡ್ತಾನೆ, ಯೇಸುವಿನ ಆತ್ಮದಲ್ಲಿ ಮಾತಾಡಿದಾಗ ಅವನು ವಿಷನ್ ಅಲ್ಲಿ ನೋಡಿದಾಗ ಏನ್ ಹೇಳ್ತಾನೆ, ಯೇಸು ನಿನಗೆ ಏನ್ ಮಾತಾಡಿದಾಗ, ಹೋಗಿರಿ ಒಂದು ಹೊಸ ಮಡಿಕೆಯನ್ನು ತಗೊಂಡು ಬಂದಿರಿ, ಅಥವಾ ಹೊಸದಾದ ಉಪ್ಪು, ಉಪಯೋಗಿಸಲಾರದಂತ ಹೊಸ ಉಪ್ಪನ್ನು ತಂದು ನನಗೆ ಕುಡಿರಿ ಎಂದು ಹೇಳಲಾಗುತ್ತಾನೆ. ಅವಾಗ ಯೇಸುವಿನ ಆತ್ಮ ಅವನಲ್ಲಿ ಉಳಿದಾಗ ಆ ಮಡಿಕೆಯಲ್ಲಿ ಉಪ್ಪನ್ನು ಬೆರೆಸಿ ಅವನು ಒಯ್ದು ಏನ್ ಮಾಡ್ತಾನೆ, ಆ ನೀರಲ್ಲಿ ಹಾಕಲ್ಪಡ್ತಾನೆ. ಆ ನೀರಲ್ಲಿ ಅಶುದ್ಧಿ, ಮರಣವನ್ನು, ಬಂಜೆತನವನ್ನು ಮಾಡಿದ ದುಷ್ಟ ಆತ್ಮನವನ್ನು ಹೀಲ್ ಮಾಡಲಾಗುತ್ತದೆ. ನೋಡ್ರಿ, ಇಲ್ಲಿ ಹೀಲ್ ಆಗಿದೆ, ಇದು ಮಿರಕಲ್ ಆಗಿಲ್ಲ, ಹೀಲ್ ಆಗಿದೆ. ಯಾಕಂದ್ರೆ ನೀರು ನಮಗೆ ಜೀವ ಕೊಡುವಾಗಿದೆ, ಅದರಲ್ಲಿ ಜೀವವಿದೆ, ಅದನ್ನು ಓಡುತ್ತಾ ಇರ್ತದೆ. ಆ ವಾಟರ್ ಏನಾಯ್ತು, ಹೀಲ್ ಆಯ್ತು. ದೇವರಿಗೆ ಸ್ತೋತ್ರ. ಯೆಹೋವ ದೇವರು ಏನ್ ಮಾಡ್ದ, ಈ ಕಾರ್ಯವು ಇಂದಿನವರೆಗೂ ನಡೆಯುತ್ತದೆ. ಎಲ್ಲಿ ನೀರಿಗೆ ಅಶುದ್ಧವಾಗಿ ನಿಮಗೆ ಕಾಣಿಸಿದಾಗ ನೀವು ಉಪ್ಪು ಪಾತ್ರೆಯಲ್ಲಿ ಹೊಸ ತಕೊಂಡು ಆ ನೀರಲ್ಲಿ ಬೇಯಿಸಿದಾಗ ಆ ನೀರು ಶುದ್ಧವಾಗುತ್ತದೆ. ಎಲ್ಲಿವರೆಗೆ ನೀವು ಸತ್ಯದಿಂದ ದೇವರನ್ನು ಅಂಗೀಕರಿಸಿ ಏನ್ ಮಾಡಬೇಕು, ಮನಪೂರ್ವಕವಾಗಿ ನಂಬಿಕೆಯಿಂದ ಮಾಡಿದಾಗ ಇವೆಲ್ಲ ಕಾರ್ಯಗಳು ನಡೀತವೆ. ಆ ಊರಲ್ಲಿದ್ದ ಬಂಜೆತನ ನೋಡು, ನಿನಗೆ ಗೊತ್ತದ ನಮ್ಮ ಊರಲ್ಲಿ ಯಾವ ಸಮಸ್ಯೆ ಇಲ್ಲ, ಆದರೆ ನೀರಿನ ಸಮಸ್ಯೆ ಇದೆ. ನೀರು ಕುಡಿದಾಗ ಬಂಜೆತನ ಅಂದ್ರೆ ಏನು, ಲೋಕ ಉದ್ಧಾರಿಸುವುದಿಲ್ಲ, ಅಲ್ಲಿ ಜನರು ಹೆಚ್ಚಾಗುವುದಿಲ್ಲ, ಆರ್ಥಿಕ ಪರಿಸ್ಥಿತಿ ಬಿದ್ದೋಗುತ್ತದೆ, ಹೊಸ ಜನರು ಹುಟ್ಟುವುದಿಲ್ಲ, ಹಳೆ ಜನರು ಕೆಲಸ ಮಾಡಬೇಕಾಗುತ್ತದೆ, ಅಲ್ಲಿ ಏನು ಒಳ್ಳೆಯದಾಗುವುದಿಲ್ಲ. ಆದರೆ ದೇವರಿಗೆ ಮಹಿಮೆಟ್ಟರು ಅವ್ರು ಏನ್ ಮಾಡಿದ್ರು, ಏರಿಕೋದವ್ರು ಹೋಗಿ ಎಲಿಷನ ಹತ್ರ ಹೋಗಿ ಮನವಿ ಇಟ್ಟಿದ್ರು. ಎಲ್ಲ ಹಿರಿಯರೆಲ್ಲ ಹೋಗಿ ಏನ್ ಮಾಡ್ತಾರ, ನಮ್ಮ ಊರಲ್ಲಿ ನೀರು ತುಂಬಾ ಕೆಟ್ಟದಾಗಿದೆ, ದೋಷ, ಸಾವು ಅಂತ ಹೇಳಲ್ಪಡುತ್ತದೆ. ನಿತ್ಯವಾಗಿ ಸಾವು ನೀರಿನಿಂದ. ಯಾಕಂದ್ರೆ ನೀರು ಪವಿತ್ರವಾಗಿ ದೇವರು ಹೇಳಿದನ, ನಾನು ಕೊಡುವ ಜೀವ ಜಲದ ನೀರು ಕುಡಿದವನಿಗೆ ನೀರಡಿಕೆ ಆಗುವುದಿಲ್ಲ, ಸಾವು ಕಂಡುವುದಿಲ್ಲ ಅಂತ ಸಮಾರ್ಯದ ಸ್ತ್ರೀ ಹೇಳಲ್ಪಡ್ತಾನೆ ಯೇಸು. ಅದು ನಿಜವಾಗಿ ಕಾರ್ಯ ಮಾಡಲ್ಪಡ್ತದೆ. ನಾವು ನೋಡ್ತೇವೆ, ಆ ಊರಲ್ಲಿದ್ದ ಬಂಜೆತನ ಹೋಯ್ತು, ಸಾವುಗಳನ್ನು ನೋಡುವುದು ಬಿಟ್ಟು ಹೋಯ್ತು. ಯಾವಾಗ ದುಷ್ಟಾತ್ಮನಲ್ಲಿ ಕಾರ್ಯ ಮಾಡ್ತಾ ಇದ್ದಿದ, ಯಾವಾಗ ದೇವ ಮನುಷ್ಯನು ಆ ಪ್ರವಾದಿ ಆ ಅಪೊಸ್ತಲನಲ್ಲಿ ಮುಟ್ಟಿದಾಗ ಊರಿಗೆ ಬಿಡುಗಡೆ ಆಯಿತು. ಇವತ್ತು ನಿಮ್ಮ ಜೀವನದಲ್ಲಿ ನೀವು ಎಷ್ಟೆಲ್ಲ ಕುಗ್ಗಿ ಹೋಗಿದ್ದೀರಿ, ಎಷ್ಟೆಲ್ಲ ನೀರು ಕುಡಿದಾಗ ನಿಮಗೆ ಸಮಾಧಾನ ಆಗ್ತವಿಲ್ಲ, ದೇವರ ವಾಕ್ಯವನ್ನು ಕೇಳಿರಿ. ದೇವರ ವಾಕ್ಯದಿಂದ ನಿಮ್ಮ ಒಂದೊಂದು ಬಿಡುಗಡೆ, ಮರಣಕ್ಕೆ ಒಯ್ಯುವಂತ ಒಂದೊಂದು ಏನಾಗ್ತದೆ, ರೋಗಗಳನ್ನು ದೇವರು ಗುಣಪಡಿಸಿ ನಿಮ್ಮನ್ನು ಹೀಲ್ ಮಾಡುವಂತನಾಗಿದ್ದಾನೆ. ನಾವು ಎರಡನೇದಾಗಿ ನೋಡ್ತೇವೆ, ಅಲ್ಲೇ 2ನೇ ಅರಸು 2ನೇ ಸಂಧಿ 24ನೇ ವಚನದಲ್ಲಿ ಹೋದ್ರಿ, ಯಾವ ರೀತಿಗೆ ಎಲೀಷನನ್ನು ಅಲ್ಲಿದ್ದ ಒಂದು ಯಾವ ಊರಲ್ಲಿ ಅಂದ್ರೆ ಬೆತ್ತಲಿಗೆ ಹೋಗುವಾಗ ಏನ್ ಮಾಡ್ತಾರೆ, 42 ಹುಡುಗರು, ಪ್ರಾಯದ ಹುಡುಗರು ಏನ್ ಮಾಡ್ತಾರ, ಆತನನ್ನು ಕಾಡಿಸುವಂತರಾಗಿದ್ದಾರೆ. ಯಾರಿಗೆ, ಎಲೀಷನನ್ನು. ಎಲ್ಲಿಗೆ, ಬೆತ್ತಲಿಗೆ ಹೋಗುವಾಗ ಎಲೀಷನಿಗೆ ಕೋಪ ಬರುತ್ತದೆ, ದೇವರಿಗೆ ಮನವಿ ಇಡುತ್ತಾನೆ. ಮನವಿ ಇಟ್ಟಾಗ ಏನ್ ಮಾಡ್ತಾನ, 2 ಹೆಣ್ಣು ಕರಡಿಗಳು ಅವು ಮಕ್ಕಳು ಹಾಕಿದಿರ್ತಾವ, ಅವೆರಡು ಬಂದು ಏನ್ ಮಾಡ್ತಾವ, 42 ಜನರನ್ನು ಏನ್ ಮಾಡ್ತದ, ಅಲ್ಲಿಂದ ಓಡಿಸಲ್ಪಡ್ತದ. ಮಂದಿಯನ್ನು ಹೆದರಿ ಬಿಟ್ಟುತ್ತಾರೆ, ಗಾಯಗೊಳ್ತಾರೆ, ಸಾಯುವಂತ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಯಾವಾಗ ನೀನು ದೇವರ ಸೇವಕನನ್ನು
ಕೀಳಾಗಿ ನೋಡಿ ಆತನಿಗೆ ಅವಮಾನ ಪಡಿಸಿದರೆ, ಅವಾಗ ಕರಡಿಗಳು 42 ಮನುಷ್ಯರಿಗೆ ಯೌವನಸ್ಥರಿಗೆ ಯಾವ ರೀತಿಯಾಗಿ ಹತ ಮಾಡಿತ್ತು. ಇವತ್ತು ನಿನ್ನ ಜೀವನದಲ್ಲಿ ದುಃಖ, ನೋವು, ಕಷ್ಟ, ಚಿಂತೆ, ಯಾಕಂದ್ರೆ ಈತನು ಪಾಸ್ಟರ್ ಆಗಿದ್ದಾನೆ, ಈತನು ಪಾಪಿ ಆಗಿದ್ದ, ಅದು ಇದು ಅಂತ ಹೇಳಿ ಅವನನ್ನು ಗುಣಗುಡ್ತಾರೆ. ಅವನು ನೋಡುವುದಕ್ಕೆ ಸರಿ ಇಲ್ಲ ಅಂತ ಹೇಳಿ ಜಡ್ಜ್ ಮಾಡಿ ಆತನಿಗೆ ಬೋಡ ತೆಳೆಯವನೇ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಗುಡ್ಡ ಏರ್ತೀಯ, ನಿನ್ನ ಬೋಡ ತೆಲೆಯಿಂದ ಓಡುವ ಏರು ಏನೇನೋ ಸಿಕ್ಕಿದೆಲ್ಲ ಮಾತಾಡ್ತಾರೆ. ಯಾಕ? ಮಕ್ಕಳಲ್ಲಿ ದೇವರ ಭಯಭಕ್ತಿ ಇದ್ದಿಲ್ಲ, ದುರಾತ್ಮನ ವಾಸವಾಗಿದ. ಅವರಿಗೆ ಗತಿ ಕಲಿಸಬೇಕಾಗಿತ್ತು. ಯಾಕಂದ್ರೆ ಮುಂದಿನ ಜೀವಿತದಲ್ಲಿ ನಾವು ಬಲವಾಗಿ ಕಾಣಬೇಕು ಅಂತ ಹೇಳಿ ದೇವರಿಗೆ ಕಾರ್ಯ ಮಾಡಿದ. ಆ 42 ಜನರನ್ನು ಆ 2 ಕರಡಿಗಳು ಏನ್ ಮಾಡಿದವು? ಹತ ಮಾಡಿದವು. ನಾವು ಮತ್ತೆ ಮುಂದೆ ನೋಡ್ತೇವೆ. ಅದೇ 2ನೇ ಅರಸು 4ನೇ ಸಂಧಿ 1-7 ವಚನದವರೆಗೆ ನಿಮ್ಮ ಮನೆ ಹೋಗಿ ನೋಡ್ರಿ, ಓದಿದ್ರಿ. ಇಲ್ಲಿ ಓದುವುದಕ್ಕಿಂತ ನಾನು ಹೇಳೋ ವಾಕ್ಯವನ್ನು ಕೇಳಿರಿ. ಅಲ್ಲಿ ಏನ್ ಮಾಡ್ತಾನೆ? ಒಬ್ಬ ವಿಧವೆ ಹೆಂಗಿಸು, ಆತಗೆ 2 ಮಕ್ಕಳಿರುತ್ತಾರೆ. ಆಕೆ ಏನ್ ಮಾಡ್ತಾಳೆ? ಎಲೀಷನ ಹತ್ತಿರಕ್ಕೆ ಹೋಗಿ, ನನ್ನ ಗಂಡನು ಸತ್ತಿದ್ದಾನೆ, ಎದಕ್ಕಾಗಿ? ಸಾಲ. ನೋಡ್ರಿ, ಇವತ್ತಿನ ದಿವಸದಲ್ಲಿ ಎಲ್ಲ ಬ್ಯಾಂಕ್ಗಳಾಗಲಿ, ಕೈ ಕೆಲಸವಾಗಲಿ, ಸಾಲದಲ್ಲಿ ಸಾಲ ಬಿದ್ದು ಬಿದ್ದು ಮಾನವರು ಏನಾಗ್ತಾ ಇದ್ದಾರೆ? ಡಿಪ್ರೆಷನ್ ಅಲ್ಲಿ. ಯಾರು ಆಗ್ತಾ ಇದ್ದಾರೆ? ಅಲ್ಲ, ದುರಾತ್ಮನು. ದೇವರೇನು ವಾಕ್ಯ ಮಾಡ್ತಾನ? ನಾವು ಇವಾಗ ಓದಲ್ಪಟ್ಟಿದ್ದೇವೆ. ಧರ್ಮೋಪದೇಶ ಕಾಂಡ 28ನೇ ಸಂಧಿ 1-14ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿಮಗೆ ಸಾಲ ಕೊಡುವವನಾಗಿ ಮಾಡುತ್ತೇನೆ ಅಂತ ಹೇಳಿಲ್ಪಟ್ಟಿದ್ದಾರೆ ಯೇಸು. ಆದರೆ ಇಲ್ಲಿ ನೋಡ್ರಿ, ಆ ಯಾಜಕನು, ಆ ಯಾರು ಪ್ರವಾದಿ ಸಂಗಡ ಇದ್ದ, ಪ್ರವಾದಿ ಮಂಡಳಿಯಲ್ಲಿದ್ದ ಅವನು ಪ್ರವಾದಿಗಳಾಗಿ ಕರೆದ, ಎಲಿಷನಲ್ಲಿ ಕಾರ್ಯ ಮಾಡ್ತಿದ್ದ. ನೋಡ್ರಿ, ದುರಾತ್ಮನ ಅವನಿಗೆ ಯಾಕೆ ಕರ್ಕೊಂಡು ಹೋದ? ಸಾಲಗಳು ಮಾಡ್ದ. ಸಾಲಗಳಲ್ಲಿ ತೀರಿಸದಕ್ಕಾದಕ್ಕೆ ಏನಾದ? ಡಿಪ್ರೆಷನ್ ಒಳಗೆ ಹೋಗಿ ಮರಣವನ್ನು ಹೊಂದಿದವನು. ಅವನು ತನ್ನ ತಾನೇ ಏನ್ ಮಾಡ್ದ? ಮರಣ ಹೊಂದಿಸಿಕೊತ್ತಿದ್ದ. ಆದರೆ ಹಿಂದೆ ಸಾಲಗಾರನು ಬಿಟ್ಟಿಲ್ಲ. ಆಕೆಯ ಮನೆಗೆ ಬರ್ತಾನ. ವಿಧಿಯ ಮನೆಗೆ ಬಂದಾಗ ಆತನ 2 ಮಕ್ಕಳನ್ನು ಏನ್ ಮಾಡ್ತಾನ? ದಾಸತ್ವದಾಗಿ ಇಟ್ಟುಕೊಳ್ಳುತ್ತಾನ. ಆವಾಗಿನ ರೂಲ್ಸ್ ಇತ್ತು, ತಂದೆ ತಾಯಿ ಮಾಡಿದ ಸಾಲ ತೀರಿಸದಕ್ಕಾಗದೆ ಹೋದರೆ ತನ್ನ ಮಕ್ಕಳನ್ನು ದಾಸರಾಗಿ ಇಟ್ಟುಕೊಳ್ಳುವಂತ ಒಂದು ಕಾರ್ಯಗಳು ನಡೀತಾ ಇದ್ದೀವಲ್ಲಿ. ಆದರೆ ಆ ಹೆಣ್ಮಗಳು ಏನ್ ಮಾಡ್ತಾಳೆ? ಎಲೀಷನ ಹತ್ರ ಬರ್ತಾಳೆ. ಬಂದು ತನ್ನ ಕಣ್ಣೀರಿನಿಂದ, ನೋಡು, ಯೇಸುವಿನ ಭಯಭಕ್ತಿಯಲ್ಲಿ ಇದ್ದಿದ್ದ ನಿನ್ನ ದಾಸನು ನಿನ್ನ ಜೊತೆ ಇದ್ದ, ನಿನ್ನ ಸೌಭಾಗಿ ಈಗ ನನ್ನ ಮಕ್ಕಳನ್ನು ದಾಸತ್ವವಾಗಿ ತೆಗೆದುಕೊಂಡು ಹೋಗುತ್ತಾ ಇದ್ದಾರೆ, ನನ್ನನ್ನು ಉದ್ಧಾರಿಸು, ಅವರನ್ನು ಬಿಡಿಸು ಅಂತ ಹೇಳಿ ಕೋರುತ್ತಾಳೆ. ಯೇಸುವಿಗೆ ಪ್ರಾರ್ಥಿಸುತ್ತಾಳೆ. ಆ ಎಲೀಷನ ಮುಂದೆ ಬಂದು ಅಳುವಂತಳಾಗಿದ್ದಾಳೆ. ಅಳುವಾಗ ದೇವರ ಆಕಿನ ಅಳು ಕೇಳಿ ಎಲೀಷನನ್ನು ಏನ್ ಮಾಡ್ತಾನೆ? ಆಕಿನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಹೋಗುವಾಗ ಬಂದಿದ್ದಾಗ ಅವನು ಏನ್ ಮಾಡ್ತಾನೆ? ಎಲೀಷ ಏನ್ ಹೇಳ್ತಾನೆ? ದೇವರ ಆತ್ಮ ಆತನಿಗೆ ಮಾತಾಡುವಂತನಾಗಿದ್ದಾನೆ. ಮಾತಾಡಿದಾಗ, ಹೋಗಿರಿ, ನಿಮ್ಮ ಆಜುಬಾಜೆ ನಿನ್ನ ನೆರೆ ಹೊರೆಯರ ಮನೆಯಲ್ಲಿ ಎಷ್ಟೆಲ್ಲಗಳು ಬಾಂಡೆಗಳಿದ್ದೆ ತುಂಬಿಟ್ಕೊಳ್ಳುವುದಕ್ಕೆ ಅವೆಲ್ಲವನ್ನು ತೆಗೆದುಕೊಂಡು ಬನ್ನಿರಿ ಅಂತ ಹೇಳಲ್ಪಡ್ತದೆ. ಅವಾಗ ಆಕಿ 2 ಮಕ್ಕಳು ಎಲ್ಲರ ಮನೆಗೆ ಹೋಗ್ತಾರೆ. ನಿಮ್ಮ ಹತ್ರ ಏನಾದ್ರೂ ಬರ್ತಾನಿದ್ರೆ ಕೊಡ್ರಿ, ನಮ್ಗೆ ಬೇಕಾಗಿದೆ ಅಂತ ಹೇಳಿ ತುಂಬಿಸಲ್ಪಟ್ಟು ಎಲ್ಲರ ಮನೆಗೆ ಹೋಗಿ ತುಂಬಿಸ್ಕೋತಾರೆ. ಅವೆಲ್ಲ ತಂದು ತನ್ನ ಮನೆಯಲ್ಲಿ ಹಾಕಲ್ಪಡ್ತಾಳೆ. ಅವಾಗ ಎಲೀಷನು, ಏನಿದೆ ನಿನ್ನ ಮನೆಯಲ್ಲಿ ಅಂತ ಕೇಳ್ತಾನೆ. ಮೊದಲಾಗಿ, ನನ್ನ ಹತ್ರ ಒಂದು ತೊಟ್ಟು ಎಣ್ಣೆ ಇದ್ದೆ ಖಾಲಿ. ಅಂದ್ರ ದೇವರು ಮಾತಾಡ್ತಾನ, ನಿಮ್ಮ ಮನೆಯಲ್ಲಿ ಏನಿದೆ? ಸ್ವಲ್ಪ ಎಣ್ಣೆ ಇದ್ದೇನಾ? ಸ್ವಲ್ಪ ಅಕ್ಕಿ ಇದೆಯಾ? 1 ರೂಪಾಯಿ ಇದ್ದೇನಾ? 10 ರೂಪಾಯಿ ಇದ್ದೇನಾ? ಅಲ್ಲಿಂದನೇ ಅಭಿವೃದ್ಧಿ ಪಡಿಸ್ತಾನ. ಎಲೀಷನು ಬಂದಾಗ, ಆ ವಿಧವೆ ಮನೆಗೆ ಬಂದಾಗ ಏನ್ ಕೇಳಲ್ಪಡ್ತಾನ? ಇವಾಗ ನಿನ್ನ ಮನೆಯಲ್ಲಿ ಏನಿದೆ ಪ್ರಸ್ತುತಾಗಿ ನನ್ನನ್ನು ಕೊಡುವಂತದಂದ್ರೆ ಒಂದು ಸಣ್ಣ ಬಟ್ಟಲ ತುಂಬಾ ಎಣ್ಣೆ ಇರ್ತದೆ ಆಕಿನ ಹತ್ರ. ಆ ಎಣ್ಣೆ ಮಾತ್ರ ಇದೆ ಅಂತ. ಅದಕ್ಕೆ ಎಲೀಷನ್ ಹೇಳ್ತಾನ, ಹೋಗು, ನಿನ್ನ ನೆರೆಯವರ ಬಳಿ ಹೋಗಿ ಎಲ್ಲರ ಹತ್ರ ಇದ್ದಂತ ಒಂದು ಸಾಮಾನುಗಳು ತುಂಬಿಟ್ಟಿಸಿಕೊಳ್ಳುವಂತ ಒಂದು ವಸ್ತುಗಳನ್ನು ತಕೊಂಡೆ ಬಾ ಅಂತ ಹೇಳಲ್ಪಡ್ತಾನ. ಹೇಳಿದಾಗ ಆ ಹೆಣ್ಮಗಳು ಆಶ್ಚರ್ಯ ಪಡ್ತಾಳೆ. ಏನು ಇವನು ಹೀಗೆ ಹೇಳ್ತಾನಲ್ಲ? ಕೈಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಕೊಂಡು ಭಾಂಡೆಗಳು ತಕೊಂಬ, ಎಲ್ಲೆಲ್ಲಿ ಏನೇನಿದೆ ಯಾರ್ಯಾರ ಮನೆಯಲ್ಲಿ ಅವೆಲ್ಲ ಬಡತನಗಳು ತಂದು ಇಡು ಅಂತ ಹೇಳ್ತಾರಲ್ಲ ಅಂತ ಹೇಳಿ ನಂಬುವುದಿಲ್ಲ. ಆದರೆ ಎಲೀಷನ ಕಾರ್ಯ, ಯೇಸು ಮಾತಾಡಿದೆ ಬೇರೆ ಇರ್ತದ, ಎಲೀಷನ್ ಮಾಡುವುದು ಬೇರೆ ಇರ್ತದ. ಸಾಧಾರಣವಾಗಿ ಜನರನ್ನು ಕಾಣುವುದಿಲ್ಲ. ಯಾಕಂದ್ರೆ ದೇವರ ಆತ್ಮಿಕವಾಗಿ ಕಾರ್ಯ ಮಾಡ್ತಾನ. ಆತ್ಮದಲ್ಲಿ ಬೆರೆತಿದ್ದವರನ್ನು ಆತ್ಮವನ್ನು ಸುರಿಸಿ ಈ ಕಾರ್ಯ ಮಾಡುವುದಕ್ಕೆ ಹೇಳ್ತಾನ. ಅವಾಗ ಹೆಣ್ಮಗಳು, 2 ಗಂಡು ಮಕ್ಕಳು ಏನ್ ಮಾಡ್ತಾರ? ಅವ್ರ ಮನೆ ತುಂಬ ಎಲ್ಲ ತಂದಿ ತುಂಬಲ್ಪಡ್ತಾರೆ. ಅವಾಗ ಎಲೀಷನ್ ಏನ್ ಮಾಡ್ತಾನ? ಪ್ರಾರ್ಥಿಸಿ ಆ ಕಪ್ಪನ್ನು ಆ ಮಗಳ ಕೈಯಲ್ಲಿ ಕೊಟ್ಟು ಬಿಡ್ತಾನೆ. ಕೊಟ್ಟಾಗ ಅವಳು ಏನ್ ಮಾಡ್ತಾಳ? ಅದರಲ್ಲಿ ಹೊಯ್ ಅನ್ನುವಾಗ ಅವಳು ಎಷ್ಟು ಹೊಯ್ತಾ ಇರ್ತಾಳ ಅವೆಲ್ಲ ತುಂಬಲ್ಪಡ್ತದ. ಎಲ್ಲ ತುಂಬಲ್ಪಡ್ತಾವ. 10, 20, 30,
40 50 100 ಪಾತ್ರೆಗಳು ತುಂಬುತ್ತವ. ಲಾಸ್ಟ್ ಆಗಿ ಒಂದೇ ಇದೆ ಅಂತೇಳಿ ಆತನ ಕಿರಿ ಮಗನಾದ ಆ ವಿಧಿಯ ಮಗ ಏನಂತನ, ಅಮ್ಮ ಎಲ್ಲ ಪಾತ್ರೆಗಳು ತುಂಬಿ ಹೋಗಿದ್ದಾವೆ, ಇನ್ನೇನು ಇಲ್ಲ ಅಂದಿದ ಕ್ಷಣದಲ್ಲೇ ದೇವರು ಎಣ್ಣೆ ಬರಿಸುವುದನ್ನು ನಿಲ್ಲಿಸುತ್ತಾನೆ. ಆಮೆನ್. ನೋಡಿರಿ, ಹಾಗೆ ನಿಮಗೆ ಇವತ್ತು ದೇವರು ಸಮೃದ್ಧಿಯಿಂದ ತುಂಬುವಂತನಾಗಿದ್ದಾನೆ. ಅವಳು ಏನು ಮಾಡಿದ್ರು ಅದೆಲ್ಲ ಮಾರಿ ನಿನ್ನ ಸಾಲ ತೀರಿಸಿ ಮುಂದಿನ ಜೀವನಕ್ಕೆ ನೀನು ಉದ್ಧಾರಿಸಿಕೊ ಅಂತ ಹೇಳ್ದ. ಇವತ್ತು ನಿಮ್ಮ ಜೀವನದಲ್ಲಿ ನೀವು ಎಷ್ಟೋ ಎಲ್ಲ ಸಂಪಾದಿಸ್ತಾ ಇದ್ದೀರಿ, ಎಷ್ಟೋ ಕಾರ್ಯ ಮಾಡ್ತಾ ಇದ್ದೀರಿ, ಯಾವುದು ನಡೀತಾ ಇಲ್ಲ. ಯಾಕೆ? ದೇವರಿಗೆ ಬಿದ್ದೈತಿಲ್ಲ. ಆಕಿನ ಗಂಡ ಏನಿದ್ದ, ಪ್ರವಾದಿ ಮಂಡಳಿಯಲ್ಲಿ ಒಬ್ಬ ಕಾರ್ಯಕರ್ತನಾಗಿದ್ದ, ಅಲ್ಲಿ ಕಾರ್ಯ ಮಾಡ್ತಿದ್ದ ದೇವರ ಸನ್ನಿಧಿಯಲ್ಲಿ. ಆದರೂ ಸಾಲವನ್ನು ಮಾಡಿ ಮಾಡಿ ಡಿಪ್ರೆಷನ್ ಅಲ್ಲಿ ದುರಾತ್ಮನು ಒಯ್ದು ಅವನನ್ನು ಮರಣಕ್ಕೆ ಒಯ್ದಿತ್ತು. ಆದರೆ ಆ ಸೇವೆ ಮಾಡಿದ ಒಂದು ಕಾರಣದಿಂದ ದೇವರು ಆತನ ಮನೆಗೆ ರಕ್ಷಣೆ, ಆತನ ಕುಟುಂಬಕ್ಕೆ ರಕ್ಷಣೆ, ಇವತ್ತು ನಿಮಗೂ ಕುಟುಂಬಕ್ಕೂ ನಿಮ್ಮಲ್ಲಿ ರಕ್ಷಣೆ ಕೊಡುವಂತ ದೇವರಾಗಿದ್ದಾನೆ. ಯೇಸು ನಿಮ್ಮ ಮಧ್ಯದಲ್ಲಿದ್ದಾನೆ. ನೀವು ಎಷ್ಟೆಲ್ಲ ಕಷ್ಟದಲ್ಲಿ ದುಃಖದಲ್ಲಿದ್ದೀರಿ ಅದೆಲ್ಲ ಮೀರಿಸ್ತಾನೆ. 2 ಸಾಲಗಳಿದ್ದಿರ್ಬೋದು, ಡಿಪ್ರೆಷನ್ ಹಾಕ್ಬೋದು ದುಷ್ಟಾತ್ಮ. ನೀವು ಯೇಸುವನ್ನು ಕರೀರಿ, ಯೇಸು ನಿಮಗೆ ದ್ವಾರವನ್ನು ತೆರೆಯುವಂತನಾಗಿದ್ದಾನೆ. ಆತನ ದ್ವಾರದಲ್ಲಿ ಸದಾ ಕಾಲ ನೀವು ನಿಲ್ಲಬೇಕು. ಯೇಸುವೇ, ನಾನು ನನ್ನನ್ನು ನಿನ್ನ ಕುಟುಂಬದಲ್ಲಿ ಒಪ್ಪಿಸಿದೆ ಅಂತ ಹೇಳಬೇಕು. ಅದೇ ಮಿರಕಲ್ ಆಗುವಂಥದ್ದಾಗಿದೆ. ನಾವು ಮತ್ತೆ 3ನೇದಾಗಿ ನೋಡ್ತೇವೆ, 4ನೇದಾಗಿ ನೋಡ್ತೇವೆ. 2ನೇ ಕಿಂಗು 2ನೇ ಅರಸು 4ನೇ ಸಂಧಿ 32ನೇ ವಚನ 37ನೇ ವಚನ. ಯಾವ ರೀತಿಯಾಗಿ ಹೀಲ್ ಮಾಡಲ್ಪಡ್ತದ ಆ ಸಮಾರ್ಯತಿನ ಹೆಣ್ಣು ಮಗಳ ಮತ್ತು ಆ ಮಗನನ್ನು ನೋಡಿರಿ. ಆಕೆ ಏನಿರ್ತಾಳ, ಸೆನೇಮಿನ ಹೋದನು ಏನು ಎಲಿಷನು ಹೋಗ್ತಾ ಇರುವಾಗ ಕೂಲಿನಾರಿನ ಸ್ತ್ರೀ ಎಂಬಕ್ಕಿ ಇರ್ತಾಳ. ಆಕೆ ಬಹಳ ವಿಧವೆ, ಅಂದ್ರೆ ಆಕೆಗೆ ಗಂಡನ ಇರ್ತಾನೆ, ಮಕ್ಕಳು ಇರ್ತಾರೆ, ಆಕೆ ಐಶ್ವರ್ಯನು ಬಹಳ ಇರ್ತದೆ, ಆತನಲ್ಲಿ ಆಳುಗಳು ನೌಕರುಗಳು ಎಲ್ಲ ಇರ್ತಾರೆ. ಆದರೆ ಆಕೆಗೆ ಏನಿರ್ತದ, ಸಂತಾನವಿರಲ್ಲ. ಆದರೆ ಆಕೆ ಹೃದಯದಲ್ಲಿ ಏಕೋ ಕಳವಳ ಇರ್ತದೆ. ಯಾಕಂದ್ರೆ ದೇವರ ಭಯದಿರ್ತಾಳ. ಎಲಿಷನ ಊರಿಗೆ ಸಮಾರ್ಯದಿಂದ ಸೆರಿನಿಗೆ ಹೋಗುವಾಗ ಬರುವಾಗ ಅವಳು ನೋಡುತ್ತಾ ಇರ್ತಾಳೆ, ಈತನು ದೇವರ ಮನುಷ್ಯನಂತ ಹೇಳಿ ಆಕೆಯನ್ನು ಹೊರಗಡೆ ಹೋಗಿ ರೋಡಿನಲ್ಲಿ ಹೋಗಿ ಆತನಿಗೆ ಉಪಕಾರ ಮಾಡುವುದಕ್ಕಾಗಿ ಉಪಚಾರ ಮಾಡೋಕೆ ಮನೆಗೆ ತಂದು ಆಕೆಗೆ ಆತನಿಗೆ ಎಲಿಷನನ್ನು ಊಟ ಮಾಡಿಸಿ ಎಲ್ಲ ತೃಪ್ತಿಪಡಿಸಿ ಅವನು ಹೋಗಲ್ಪಡ್ತಾ ಇದ್ದೀನು. ಹೀಗೆ ಆತನ ಗಂಡ ಹೆಂಡತಿ ಒಂದು ದಿವಸ ಮನೆಯಲ್ಲಿ ಕುಂತು ಏನಾಗ್ತಾರ, ಈ ದೇವ ಮನುಷ್ಯನನ್ನು ನಾವು ಯಾಕೆ ನಮ್ಮ ಮನೆ ಮೇಲೆ ಒಂದು ಮನೆ ಕಟ್ಟಬಾರದು, ಆತನು ಇಲ್ಲಿ ವಾಸ ಮಾಡಲಿ, ಆತನು ಹೋಗುವಾಗ ಬರ್ತಾ ಇರುವಾಗೆಲ್ಲ ಇಲ್ಲೇ ಸ್ಟೇ ಮಾಡಿ ಅಂತೇಳಿ ಆತನಿಗೆ ಒಂದು ಮಂಚ, ಒಂದು ಸೋಫಾ ಸೆಟ್ಟು, ಆತನಿಗೆ ಕೂಡುವ ಊಟ ಮಾಡುವುದಕ್ಕೆ ಮ್ಯಾಲ್ ಪ್ರಾರ್ಥನೆ ಮಾಡುವುದಕ್ಕೆಲ್ಲ ವ್ಯವಸ್ಥೆ ಮಾಡಿದಳ ಹೆಣ್ಮಗಳು. ಮಾಡಿದಾಗ ಎಲಿಷನು ಏನ್ ಮಾಡ್ತಾನ, ತನ್ನ ಸೇವಕನಾದ ಗೆಜಿಯನ್ನು ಕೇಳಲ್ಪಡ್ತಾನ. ಇವರು ನನಗೆ ಇಷ್ಟು ಉಪಕಾರ ಮಾಡ್ತಾ ಇದ್ದಾನೆ, ಇವ್ರಿಗೆ ಏನ್ ಕಡಿಮೆ ಇದ್ದಂದ್ರೆ ಅಂತಾನೆ, ಇವರಲ್ಲಿ ಯಾರು ಕಡಿಮೆ ಇಲ್ಲ, ಆಕಿನ ಗಂಡನು ಮುದುಕನಾಗಿದ್ದಾನೆ, ಈತನಿಗೆ ಸಂತತಿ ಇಲ್ಲ ಅಂತ ಹೇಳಲ್ಪಡ್ತಾನೆ. ಅವಾಗ ಎಲಿಷನ್ ಏನ್ ಮಾಡ್ತಾನೆ, ದೇವರ ಸನ್ನಿಧಿಯಲ್ಲಿ ಮಾತಾಡಿದಾಗ ಆ ಹೆಣ್ಮಗಳಿಗೆ ಕಳಿಸಿ, ನೀನು ಇದೇ ವರ್ಷ, ಮುಂದಿನ ವರ್ಷ ಇದೇ ವರ್ಷದಲ್ಲಿ ನೀನು ಗಂಡು ಮಗುವನ್ನು ಹೇರುತ್ತಿ ಅಂತೇಳಿ ಆಶೀರ್ವಾದ ಮಾಡ್ತಾನೆ. ಅದೇ ರೀತಿಯಾಗಿ ಬರುವ ವರ್ಷ ಗಂಡು ಮಗುವನ್ನು ಹೇರುವಂತಳಾಗಿದ್ದಾಳೆ. ನೋಡ್ರಿ, ಆಮೇಲೆ ನೀವು ಯಾರನ್ನು ಉಪಚಾರ ಮಾಡಿಸ್ತೀರಿ, ಯೇಸುವಿನ ಸೇವಕರನ್ನು ಎಷ್ಟಾಗಿ ಕಾಣಿಕೆ ಕೊಡ್ತೀರಿ, ಎಷ್ಟಾಗಿ ದಶಾಂಶ ಕೊಡ್ತೀರಿ, ಎಷ್ಟಾಗಿ ಮರದೆ ಕೊಡ್ತೀರಲ್ಲ, ನಿಮಗೆ ಪ್ರತಿಫಲ ಕೊಡುವಂತದ್ದಾಗಿದೆ. ಅವ್ರಿಗೆ ಬೈಯುವುದು, ಮಾಡುವುದು, ಹಿಂಸಿಸುವುದು ಎಲ್ಲ ಮಾಡಿದರೆ ನಿಮಗೆ ಒಂದಾದ ಒಂದು ದುರಾತ್ಮನು ನಿಮ್ಮ ಮೇಲೆ ಏನ್ ಮಾಡ್ತಾನೆ, ದೊರೆತನ ಮಾಡ್ತಾನ, ದಂಡಿಸುತ್ತಾ ಇರ್ತಾನೆ. ದಂಡನೆ ಒಳಗೆ ಭಾಗಿಯಾಗ್ತೀರಿ. ನಿಮಗೆ ದಂಡನೆ ಬೇಕಾ? ಯೇಸುವಿನ ರಕ್ತದ ಮೇಲೆ ನೀವು ಬಲವಾಗಿ ನಡೆಯುವುದು ಬೇಕು. ಆವಾಗ ಮಗು ಹುಟ್ಟುತ್ತದೆ. 10 ವರ್ಷದ ಆಗ್ತಾನೆ, 8 ವರ್ಷದ ಆದಾಗ ಆತನ ತಂದೆ ಜೊತೆ ಏನ್ ಮಾಡ್ತಾನ, ಹೊಲದಲ್ಲಿ ಹೋಗ್ತಾನ. ಆಳುಗಳೆಲ್ಲ ಕೆಲಸ ಮಾಡ್ತಾ ಇದ್ದಾರ. ಮಗನಿಗೆ ಬಿಸಿಲತ್ತಿ ಏನೋ ಚಕ್ಕರ್ ಬಂದು ಬಿದ್ದು ಬಿಡ್ತಾನ. ಆ ಮಗನ ತಂದೆ ಹೇಳ್ತಾನ, ಹೋಗಿ ಮಗನನ್ನು ಆಳಿ ಕೊಟ್ಟಿ ಇತಿ ತಾಯಿಯ ಬಳಿಗೆ ಒಯ್ಯಿ ಅಂದಾಗ ಆಳುಗಳು ತಂದೆಯ ಮಗುವನ್ನು ಹಾಕಿದ ಬಳಿ ಹಾಕಲ್ಪಡ್ತಾರ. ಅಲ್ಲಿ ನೋಡ್ತಾಳೆ, ತನ್ನ ಮಗು ಸತ್ತಲ್ಪಡ್ತದೆ, ಅದು ಜೀವಿತವಾಗಿ ಇರುವುದಿಲ್ಲ. ಅವಾಗ ಅವಳು ಏನ್ ಮಾಡ್ತಾಳೆ, ಅಡುವುದಿಲ್ಲ, ಕೇಳುವುದಿಲ್ಲ, ಏನು ಮಾಡಲ್ಲ. ಆ ಎಲಿಷನ್ ಎಲ್ಲಿ ಮೇಲ್ಗಡೆ ಮಂಗ್ತಿದ್ದ, ಎಲ್ಲಿ ಅವರು ಪ್ರಾರ್ಥಿಸ್ತಾ ಇದ್ದಿದ್ದಲ್ಲ, ಅವರು ಮಲಗುವ ಸ್ಥಳದಲ್ಲಿ ಮಗುವನ್ನು ಒಯ್ದ ಮಂಚದಲ್ಲಿ ಹಾಕಿರಲ್ಪಟ್ಟಿದ್ದಳು. ಅವನು ಹಾಚ್ಕೊಳ್ಳುವ ಹಚ್ಚಡದ ಆತನ ಮೇಲೆ ಹಾಕಲ್ಪಟ್ಟಿದ್ದಳು. ಆಮೇಲೆ ಏನ್ ಮಾಡ್ತಾಳ, ಆ ಎಲಿಷನನ್ನು ಹುಡುಕೋತ ಹೋಗುತ್ತಾಳೆ. ಆತನ ಗಂಡ ಹೇಳ್ತಾನ, ಯಾಕೆ ಹೋಗ್ತಾ ಇದ್ದಿ, ಇವತ್ತು ಅಮಾಸ್ಯವಿಲ್ಲ, ಏನು ಇಲ್ಲ, ಯಾವ ದಿನನೂ ಇಲ್ಲ, ಇವತ್ತು ಪ್ರಾರ್ಥನೆಗೆ ಯಾಕೆ ಹೋಗ್ತಾ ಇದ್ದಿ ಅಂತ ಕೇಳಲ್ಪಡ್ತಾನೆ. ಆತನ ಗಂಡಗಿಗೆ ಏನು ಗೊತ್ತಿರಲ್ಲ. ಅವಳು ಏನ್ ಮಾಡ್ತಾಳೆ, ಮನ ಭರಿತಳಾಗಿ ದೇವರ ನಂಬಿಕೆಯಲ್ಲಿ ಇದ್ದವಳು ಅವಳು ಹೋಗುತ್ತಾಳೆ. ಹೋಗಿ ಏನ್ ಮಾಡ್ತಾಳೆ, ಎಲಿಷನು ದೂರಿಂದ ನೋಡ್ತಾನೆ, ಇವನು ಸುಮತಿಯಾದ ಹೆಂಗ ಮಗಳು ಅಲ್ಲ, ಈಕೆ ಯಾಕೆ ಇಲ್ಲಿಗೆ ಬರ್ತಾಳ, ಕೂರಿ
ಊರಿನವಳು ಅಂತ ಹೇಳಿ ಕೇಳಿದಾಗ ಗೆಜ್ಜೆಯನ್ನು ಎದುರಾಗಿ ಕಳಿಸಲ್ಪಡ್ತಾನೆ. ಅವನು ಹೋಗಿ ಕೇಳಿದಾಗ ಅವಳು ಬಂದು, ಯಾಕೆ ನನಗೆ ಇಂಥದ್ದು ಮಾಡಿದಿ? ನಾನು ನಿನಗೆ ಮಗು ಕೇಳಿದೆನಾ? ಕೇಳಿದಾದ್ರೂ ಯಾಕ ಮಗು ಸಾಯಲ್ಪಡ್ತು ಅಂತ ಕೇಳಿದಾಗ ಎಲಿಷ ಹೇಳ್ತಾನ, ಗೆಜ್ಜಿ ಹೋಗು, ನನ್ನ ಕಟ್ಟಿ ತಗೊಂಡು ಆ ಮಗನ ಮೇಲೆ ಇಟ್ಟಿ ಪ್ರಾರ್ಥಿಸು ಅಂತ ಹೇಳ್ತಾನೆ. ಆ ಕಟ್ಟಿ ತಗೊಂಡು ಹೋದಾಗ ಮಗುಗೆ ಏನಾಗಲ್ಲ. ಇದು ಯಾಕೋ ಸರಿ ಆಗ್ತಾ ಇಲ್ಲ ಅಂತ ಹೇಳಿ ಏನ್ ಮಾಡ್ತಾನ, ಎಲಿಷನ ಮಗನ ಹತ್ರ ಬರ್ತಾನ. ಬಂದಾಗ ಅವನಲ್ಲಿ ಕೂತಿ ದೇವರಿಗೆ ಪ್ರಾರ್ಥಿಸ್ತಾನ. ಆ ಮಗನನ್ನು ಪ್ರಾರ್ಥಿಸಿ ಆತನ ಕೈ ಕಾಲುಗಳನ್ನು ಮುಟ್ಟಿ ಆತನಿಗೆ ಎದೆಗೆ ಎದೆ ಹಚ್ಚಿ ಆತನಿಗೆ ಪ್ರಾರ್ಥಿಸಿದಾಗ ದೇವರ ಆತ್ಮ ಇಳಿಯಲ್ಪಡ್ತದೆ ಮಗನ ಮೇಲೆ. ಯಾರ ಮುಖಾಂತರ? ಎಲಿಷನ ಮೂಲಕಂತರ ಯೇಸು ಕಾರ್ಯ ಮಾಡ್ದ. ಇಲ್ಲಿ ಯಾರು ಮಾಡಿದ್ರು? ಪವಿತ್ರ ಆತ್ಮ ದೇವರು ಯೇಸು ಕ್ರಿಸ್ತನು ಕಾರ್ಯ ಮಾಡಿದ. ಆ ಮಗನು ಬದುಕುವಂತನಾಗಿದ್ದ. ನೋಡ್ರಿ, ನೀವು ಉಪಕಾರ ಮಾಡಿದ್ಕ ದೇವರು ಎರಡು ಕಾರ್ಯ ಕೊಟ್ಟನು. ಒಂದನೇದಾಗಿ ಸಂತಾನ ಕೊಟ್ಟಿತ್ತು. ಸಂತಾನವನ್ನು ಹೋಗಿದಾಗ ಅದು ಮತ್ತೆ ಹಿಂದೆ ತಿರುಗಿ ಬಂತು. ಯಾಕ? ದೇವರಿಗೆ ಮೆಚ್ಚುಗೆ ಆದಳು. ಆಕಿ ಯಾರ ಹತ್ರ ಹೋಗಿಲ್ಲ, ಗೋಳಾಡಿಲ್ಲ. ಅವಳು ಏನ್ ಮಾಡಿದಳು? ಪ್ರವಾದಿಗೆ ಕೊಟ್ಟಿದ್ದು. ಅಂದ್ರೆ ದೇವರು ಕೊಟ್ಟಿದ್ದು. ದೇವರಿಂದ ಮಾತ್ರ ತಗೊಳಕ್ ಸಾಧ್ಯ. ನಿಮಗೆ ನೀವು ಯಾರ್ದ ಹತ್ರ ಹೋಗಿ ತಗೊಳಕ್ ಸಾಧ್ಯವಾಗಲ್ಲ. ಹಾಗಾಗಿ ಅವಳು ಆ ಪ್ರವಾದಿ ಹತ್ರನೇ ಹೋಗಿ ಏನ್ ಮಾಡ್ತಾಳ, ಮತ್ತೆ ಹಿಂದಕ್ಕೆ ತಗೊಂಡು ಬಂದು ಯೇಸುವಿನ ಮುಖಾಂತರ ಮಗು ಜೀವಿತವಾಗುತ್ತದೆ. ಮತ್ತೆ ನಾವು ಇನ್ನು ಮುಂದೆ ನೋಡ್ತೇವೆ. 2ನೇ ಅರಸು 4ನೇ ಸಂಧಿ 38 ಮತ್ತು 31ನೇ ವಚನದಲ್ಲಿ ನೋಡಿರಿ, ದ ಪ್ಯೂರಿಫೈ ಆಫ್ ದ ಪಾಯ್ಸನೆಡ್ ಸ್ಟೇವ್. ಅಂದ್ರೆ ಎಲಿಷ ಆ ಕಾಲದಲ್ಲಿ ಏನಾಗ್ತದ, ಬಹಳ ಘೋರವಾದ ಬರಗಾಲವು ಬರುವಂತದಾಗಿದೆ. ಆ ಬರಗಾಲದಲ್ಲಿ ಏನಾಗ್ತದ, ಅವೆಲ್ಲ ಪ್ರವಾದಿ ಮಂಡಳಿಗಳಲ್ಲಿ ಏನ್ ಮಾಡ್ತಾರ, ಊಟ ಬಡಿಸ್ಬೇಕಂತೇಳಿ ಮಾಡಲ್ಪಡ್ತಾನ. ಅದರಲ್ಲಿ ಒಬ್ಬ ಹುಡುಗನಿರ್ತಾನ. ಅವನ್ ಏನ್ ಮಾಡ್ತಾನ, ಹೋಗಿ ಅಡವಿಗೆ ಹೋಗಿ ಅಲ್ಲಿ ಬೇಕಾಗದ ಏನೋ ಕಣ್ಣಿಗೆ ಕಾಣಿದ ಪಲ್ಯಗಳನ್ನು ಕಡಿದುಕೊಂಡು ತಂದು ಅದರಿಂದ ಊಟ ರೆಡಿ ಮಾಡುತ್ತಾನೆ. ಅದು ತಿಂದಾಗ ಕೈಯಾಗಿರ್ತದೆ. ಅಂದ್ರೆ ಆ ಊಟ ಕೈ ಅಂದ್ರೆ ಸಾವನ್ನು ನೋಡುವಂತದಾಗಿದೆ. ಆದರೆ ಎಲೀಷನಿಂದ ಏನ್ ಮಾಡ್ತಾನ, ದೇವರ ಮಹಿಮೆ, ಮನೆಯಲ್ಲಿದ್ದ ಹಿಟ್ಟನ್ನು ತಂದು ಅದರಲ್ಲಿ ಬೆರೆಸಿದಾಗ ಅದು ಸಾವನ್ನು ಕಂಡು ಹಿಟ್ಟನ್ನು ಹೋಗಿ ಅವರೆಲ್ಲರೂ ಊಟ ಮಾಡಿ ತೃಪ್ತ ಪಡ್ತಾರೆ. ನೋಡ್ರಿ, ದೇವರು ಇಲ್ಲೊಂದು ಮಿರಿಕಲ್ ಮಾಡಿದ. ಯಾವ ರೀತಿಯಾಗಿ ಎಲೀಷನಿಗಾಗಿ ಅವ ಗಿಲಗಿಗೆ ಹೋಗುವಾಗ ಬರುವಾಗ ಸಾಮೇಲೆಲ್ಲ ಕಾರ್ಯ ಮಾಡ್ದ. ಎಷ್ಟೆಲ್ಲ ಅದ್ಭುತ ಮಾಡ್ದ. ನೋಡಿದ್ರೆ ಅದು ಯಾವ ರೀತಿಯಾಗಿ ಹೀಲ್ ಮಾಡಲ್ಪಡ್ತಾನೆ. ದೇವರಿಗೆ ಸ್ತೋತ್ರ. ಮತ್ತು ನಾವು ನೋಡ್ತೇವೆ 5ನೇದಾಗಿ 2ನೇ ಅರಸು 5ನೇ ಸಂಧಿ 10-14ರಲ್ಲಿ ನೋಡ್ತೇವೆ ಯಾವ ರೀತಿಯಾಗಿ ನಮಾನ್ ಎಂಬುವ ಅರಸನನ್ನು ದೇವರು ಕುಷ್ಠ ರೋಗಿಯಿಂದ ಬಿಡುಗಡೆ ಮಾಡಿದ. ನೋಡಿರಿ, ಆ ನಮಾನನು ಏನಿದ್ದ, ಅರೇಮನ ಅರಸನಾಗಿದ್ದ, ಆ ಅರೇಮನ ರಾಜ್ಯನಾಗಿದ್ದ, ಇಸ್ರಾಯೇಲರ ರಾಜ್ಯನಾಗಿದ್ದವನಿಗೆ ಏನ್ ಮಾಡ್ತಾನ, ಅದೊಂದು ಪತ್ರವನ್ನು ಬರೆಯಲ್ಪಡ್ತಾನ. ಆತನಿಗೆ ಏನ್ ಮಾಡ್ತಾನ, ಕುಷ್ಠ ಆಗ್ತದ. ಆ ಇಸ್ರಾಯೇಲರ ರಾಜನು ಆ ನಮಾನಿಗೆ ಏನ್ ಮಾಡ್ತಾನ, ಯುದ್ಧ ಗೆದ್ದಿ ಬರುವಾಗ ಒಬ್ಬ ಇಸ್ರಾಯೇಲರ ಹೆಣ್ಮಗಳು ಅಂದ್ರೆ ಒಬ್ಬ ಯೌವನಸ್ಥಿ ಏನ್ ಮಾಡ್ತಾಳ, ಅವನಿಗೆ ಸಿಕ್ಕಿದಾಗ ಅವಳನ್ನು ಕರ್ಕೊಂಡು ಹೋಗಿ ಆ ನಮನನ ಹೆಂಡತಿಯ ದಾಸಿಯಾಗಿ ಮಾಡಲ್ಪಡ್ತದೆ. ಆ ಇಸ್ರಾಯೇಲರಿಗೆ ಏನಿರ್ತದ, ಎಲೀಷನ ಬಗ್ಗೆ ಗೊತ್ತಾಗುತ್ತಿರ್ತದೆ. ಎಲೀಷನ ಬಗ್ಗೆ ಗೊತ್ತಿದ್ದಾಗ ಅವಳು ಈ ಮಾತನ್ನ ತನ್ನ ಹೆಂಡತಿಗೆ ಹೇಳಿದಾಗ ಅವನು ಏನ್ ಮಾಡ್ತಾನ, ಇಸ್ರಾಯೇಲರ ರಾಜ್ಯನಾದನಿಗೆ ಹೇಳಲ್ಪಡ್ತಾನ ಪತ್ರದ ಮೂಲಕ. ಅವಾಗ ಎಲೀಷನ ಆತನಿಗೆ ಕರೆಯಲ್ಪಡ್ತಾನ. ಕರೆದಿದ್ದಾಗ ಆ ನಮನನ್ನು ಏನ್ ಮಾಡ್ತಾನ, ಅವನ ಎಲ್ಲ ರಥರ ಕಟ್ಕೊಂಡು ಬರಲ್ಪಡ್ತಾನ. ಬಂದು ಆತನಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಾನೆ. ಪ್ರವಾದಿಯಾದ ಎಲೀಷನಿಗೆ ಮಾಡಿದಾಗ ಅವನು ಹೇಳ್ತಾನೆ, ನನಗೆ ಕುಷ್ಠ ಆಗಿದೆ, ಎಲ್ಲ ಆಗಿದೆ, ಎಲ್ಲ ಗೊತ್ತಿರ್ತದೆ ಎಲೀಷ. ಆದ್ರೆ ಹೇಳಲ್ಪಡ್ತಾನ. ಆದರೆ ದೇವರು ಅವನಿಗೆ ಹೇಳ್ತಾನ, ಹೋಗು ನೀನು ಏರಿಕೋ ನದಿಯಲ್ಲಿ ಹೋಗಿ ನೀನು ಹೊಳೆ ಹತ್ರ ಹೋಗಿ 7 ಸಮೇತ ನೀನು ಸ್ನಾನ ಮಾಡು ಅಂತ ಹೇಳ್ತಾನೆ. ಆದರೆ ನಮಾನಿಗೆ ಬಹಳ ಗುಸ್ಸ ಆಯ್ತಾನೆ. ಯಾಕಂದ್ರೆ ಬಹಳ ಚೀಡು ಬರುವಂತನಾಗಿರ್ತಾನೆ. ಇವನು ಏನಾದ್ರೂ ಮುಟ್ಟಿ ನನಗೆ ಸ್ವಸ್ಥ ಮಾಡ್ತಾನ ಅಂತ ಹೇಳಿ ನಾ ತಿಳಿದಿದ್ರೆ ಹೋಗಿ ನದಿಯಲ್ಲಿ ಮುಳುಗಲತನ. ಇಸ್ರಾಯೇಲಿಂದ ಬರುವವರಿಗೆ ಎಷ್ಟು ನದಿಗಳು ನನಗೆ ಸಿಕ್ಕಿದಾವೆ, ಅಲ್ಲೇ ನಾನು ಮುಳುಗಬಹುದಿತ್ತಲ್ಲ ಅಂತ ಹೇಳಿ ಮಾತಾಡ್ತಾನೆ. ಆದರೆ ಆತನ ರಥವನ್ನು ನಡೆಸುವವನಂತನ, ಸ್ವಾಮಿ ನೀವು ಒಂದ್ ಪೈಕಿ ಮಾಡಿ ನೋಡಲ್ಲ, ಯಾಕೆ ನೀ ಹಿಂದೆ ಪಡ್ತಿ, ದೇವರನ್ನು ಮುಟ್ಟಲ್ಪಡ್ತಾನ ಅಂದಾಗ ನಂಬಿಕೆಯಿಂದ ಹೋಗ್ತಾನ. ಆ ನೀರಲ್ಲಿ 7 ಸರ್ತಿ ಸ್ನಾನ ಮಾಡಿದ ತಕ್ಷಣ ಅವನ ಕುಷ್ಠವೆಲ್ಲ ಹೋಗಲ್ಪಡ್ತದೆ. ಆದರೆ ದೇವರು ಇಲ್ಲೊಂದು ಕಾರ್ಯ ಮಾಡ್ತಾನೆ. ಆ ದೇಶದಲ್ಲಿ ಎಷ್ಟೇ ಜನರ ಕುಷ್ಠ ಇರ್ತದಲ್ಲ, ದೇವರು ಯಾರನ್ನು ಸ್ವಸ್ಥತೆ ಮಾಡಲ್ಲ. ಈ ನಮಾನ್ ಎಂಬ ಅಮಾರಿಯನ ದೇಶದವರಿಗೆ ಮಾತ್ರ ದೇವರು
ಸ್ವಸ್ಥ ಮಾಡಲ್ಪಡ್ತಾನ. ಯಾಕಂದ್ರೆ ಅಷ್ಟು ದ್ರೋಹಗಳು ನಡೀತಾ ಇದ್ದಿತ್ತಲ್ಲಿ. ಅದಕ್ಕೆ ಯಾವ ಕುಷ್ಠ ರೋಗಿ ಹೀಲಾಗಿಲ್ಲ, ಇವನು ಒಬ್ಬನೇ ಆಗಿದ. ನೋಡ್ರಿ ಇಲ್ಲಿ ಅಂತ ದೇವರ ಮಹತ್ವ ಕಾರ್ಯ ಮಾಡಿದ. ಇವತ್ತು ನೀವು ನೀರಿಗೆ ಎಷ್ಟು ಸನ್ಮಾನ ಪಡಿಸ್ತೀರಿ. ನೀರು ಅಂದ್ರೆ ಜೀವ ಜಲ, ದೇವರದು ಸೃಷ್ಟಿಸಲ್ಪಟ್ಟ. ನಾವು ನೀರಿಲ್ಲದೆ ಇರುವುದಕ್ಕಾಗೋದಿಲ್ಲ. ನೀವು ಊಟ ಇಲ್ಲದೆ ಇರ್ಬೋದು, ನೀರಿಲ್ಲದೆ 2 ದಿವಸ 3 ದಿವಸ ಜೀವಿಸುವಕ್ಕಾಗೋದಿಲ್ಲ. ಅದಕ್ಕೆ ಯೇಸು ಜೀವ ಜಲದ ನೀರಾಗಿದ್ದಾನೆ. ಆತನ ಕಾರ್ಯ ಮಾಡ್ರಿ. ಮತ್ತು ಮುಂದೆ ನಾವು ನೋಡ್ತೇವೆ 2ನೇ ಅರಸು 13ನೇ ಸಂಧಿ 20-21ನೇ ವಚನದಲ್ಲಿ ಯಾವ ರೀತಿಯಾಗಿ ರೈಸ್ ದ ಡೆತ್ ಆಫ್ ಮ್ಯಾನ್. ನೋಡ್ರಿ, ಒಬ್ಬ ಸತ್ತೋಗಿದ ಮನುಷ್ಯನು. ಆಗಿನ ಕಾಲದಲ್ಲಿ ಏನಿತ್ತು, ಮೊವೆಬ್ಬರು ಏನ್ ಮಾಡ್ತಾ ಇದ್ರು, ಇಯರ್ಲಿ ದೌರ್ಜನ್ಯ ಮಾಡಕ್ ಬರ್ತಾ ಇದ್ರು ಇಸ್ರಾಯೇಲಿಗೆ. ಅವಾಗ ಒಬ್ಬ ಸತ್ತಿದ ಮನುಷ್ಯನನ್ನು ಏನ್ ಮಾಡ್ತಾ ಇದ್ರು, ಹೂಣಿಟ್ಟುವುದಕ್ಕಾಗಿ ಸಮಾಧಿಗಾಗಿ ಹೋಗುತ್ತಾ ಇದ್ದಿದ್ರು. ಹೋದಾಗ ಆ ಮೊವೆಬ್ಬರ ಕಳ್ಳರನ್ನು ನೋಡಿ ಅವ್ರು ಏನ್ ಮಾಡ್ತಾರ, ಅವ್ರಿಗೆ ಭಯಪಟ್ಟು ಆ ಒಂದು ಶವವನ್ನು ಏನ್ ಮಾಡ್ತಾರ, ಎಲೀಷನ ಶವ ಎಲ್ಲಿಟ್ಟಿದ್ರಲ್ಲ ಅವರ ಎಲುಬುಗಳು ಅಲ್ಲೇ ಇಡಲ್ಪಡ್ತಾರೆ. ಹೋಗಿ ಆ ಎಲುಬುಗಳಿಗೆ ಮುಟ್ಟಿದ ತಕ್ಷಣ ಏನಾಗ್ತಾನೆ, ಆ ಸತ್ತಿದ ಮನುಷ್ಯನು ಹೇಳಲ್ಪಡ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಯೇಸುವಿನ ಪ್ರಸನ್ನತೆ, ಯೇಸು ಎಂತೆಂತ ಅದ್ಭುತ ಕಾರ್ಯ ಮಾಡಿದ್ದಾನೆ. ಆ ಒಂದು ಮಿರಕಲ್ಸ್ ಗಳು ನೋಡಿ ಇವತ್ತು ನಮ್ಮ ಹೃದಯಗಳು ಹೆಚ್ಚಾಗಿ ಯೇಸುವಿನಲ್ಲಿ ಕಾರ್ಯ ಮಾಡಬೇಕು. ನೋಡ್ರಿ ಎಷ್ಟು ಅದ್ಭುತಗಳವ. ಅದಕ್ಕಿಂತ ಹೆಚ್ಚಾಗಿ ಆತನ ಮಗನಾದ ಯೇಸು ಕ್ರಿಸ್ತನು ನಮ್ಮಲ್ಲಿ ಬಂದ, ಆತನ ಸ್ವರೂಪವಾಗಿ ನಮ್ಮಲ್ಲಿ ಬಂದ. ಎಷ್ಟೆಲ್ಲ ಕಾರ್ಯಗಳು ಮಾಡ್ದ. ಸತ್ತಿನವರನ್ನು ಎಬ್ಬಿಸಿದ, ಕುಂಟರು ಕಿವುಡರು ಮೂಕರನ್ನು ಬಿಡಿಸಿದ, ದೆವ್ವಗಳನ್ನು ಓಡಿಸಿದ. ಎಷ್ಟೆಲ್ಲ ಮಹತ್ವ ಕಾರ್ಯಗಳು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ವಂಡರ್, ಸೈನ್ಸ್, ಮಿರಕಲ್ಸ್, ಹೀಲಿಂಗ್ ಮೇಲೆ ಹೀಲಿಂಗ್, ಡೆಲಿವರೀಸ್ ಮೇಲೆ ಡೆಲಿವರೀಸ್ ಮಾಡ್ದ ಯೇಸು. ಆದರೆ ಆತನನ್ನು ಸೈತಾನನು ಗೊತ್ತಿರಲಿಲ್ಲ. ಆತನ ಪರಿಶುದ್ಧ ರಕ್ತ ಭೂಮಿ ಮೇಲೆ ಚೆಲ್ಲಬೇಕಿತ್ತು, ನಮ್ಮ ಪಾಪಗಳೆಲ್ಲ ತೊಳಿಬೇಕಾಗಿತ್ತು. ಅದಕ್ಕಾಗಿ ನೋಡ್ತೇವೆ ಇನ್ನು ಬಹಳಷ್ಟು ಕತೆ, ಇನ್ನು ಅದ್ಭುತಗಳು ನಾವು ನೋಡುವಂತರಾಗಿದ್ದೇವೆ. ಯಾಕಂದ್ರೆ ಈ ಮಹತ್ವ ಕಾರ್ಯಗಳು ಬೋಲ ಮಾಡಿದನ. ಇನ್ನೊಮ್ಮೆ ಅವ್ರು ಏನ್ ಮಾಡ್ತಾರೆ, ಆ ಪ್ರವಾದಿ ಮಂಡಳಿಗಳಲ್ಲಿ ಏನ್ ಮಾಡ್ತಾರ, ಏರಿಕೋಗೆ ಹೋಗ್ಬೇಕಂತ ಹೇಳಿ ಸಮಾರ್ಯದಿಂದ ಅವ್ರು ಏನ್ ಮಾಡ್ತಾರ, ಯೋರ್ದನಿಗೆ ಹೋಗೋ ಪ್ರಯಾಣ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ, ಅವ್ರು ಇರುವ ಸ್ಥಳ ಕಡಿಮೆ ಆಗಿದ್ದಕ್ಕಿಂತ ಇನ್ನು ದೊಡ್ಡದಾಗಿ ಕಟ್ಟುವುದಿರುವ ಮನೆ ಅಂತ ಹೇಳಿ ಅವರೆಲ್ಲ ಪ್ಲಾನ್ ಮಾಡಿ ಏನ್ ಮಾಡ್ತಾರ, ಏರಿಕೋ ಒಂದು ಪ್ರದೇಶಕ್ಕೆ ಹೋಗಲ್ಪಡ್ತಾರೆ. ಅಲ್ಲಿಂದ ಮರಗಳು ಕಡಿಯೋದು ಅಂತ ಹೇಳಿ ಅವಾಗೆಲ್ಲರೂ ಹೋಗಿ ಕಡಿಯುವಾಗ ಒಬ್ಬ ಮನುಷ್ಯನ ಕೈಯಿಂದ ಆತನ ಕುಲಾಡಿ ಏನಾಗ್ತದ, ನೀರಲ್ಲಿ ಬೀಳಲ್ಪಡ್ತದ. ನೀರಲ್ಲಿ ಬಿಟ್ಟಾಗ ಎಲೀಷನಿಗೆ ಬಂದು ಹೇಳ್ತಾನ, ಸ್ವಾಮಿಯೇ ಸ್ವಾಮಿಯೇ, ನಾನು ಕಡಿಯುವಾಗ ಈ ಬಿದ್ದು ಹೋಯ್ತು ನನ್ನ ಕುಲಾಡಿ ಅಂತ ಹೇಳ್ತಾನ. ಹೇಳಿದಾಗ ಎಲೀಷನು ಪ್ರಾರ್ಥಿಸ್ತಾನ. ಒಂದು ಕಟ್ಟಿಗೆಯನ್ನು ಕಡಿಯಲ್ಪಡ್ತಾನೆ. ಕಡ್ದು ಅದು ಎಲ್ಲ ತಗೊಂಡು ನೀರಲ್ಲಿ ಹಾಕಲ್ಪಡ್ತಾನೆ. ನೀರಲ್ಲಿ ಹಾಕಿದ ತಕ್ಷಣವೇ ಏನಾಗ್ತದ, ಅದು ನೀರಿನ ಮೇಲೆ ಬರುವಂತದ್ದಾಗಿದೆ. ಯಾವ್ದಾದ್ರು ಕಲ್ಲು ನೀರಿನ ಮೇಲೆ ಬರುವಂತದನ, ಯಾವ್ದಾದ್ರು ಐರನ್ ರಾಡ್ ನೀವು ನೀರಲ್ಲಿ ಹಾಕಿದ್ರೆ ಮೇಲೆ ಬರುವಂತದನ. ದೇವರ ಪ್ರಸನ್ನತೆ, ದೇವರ ಮಕ್ಕಳಲ್ಲಿ ಕಾರ್ಯ ಮಾಡುವವರು, ದೇವರ ಮಾರ್ಗದಲ್ಲಿ ನಡೆಯುವವರು ಎಂದಿಗೂ ನಿರಾಶವಾಗಲ್ಲ. ಮತ್ತೆ ಅದು ಎಕ್ಸ್ ಏನಾಗ್ತದ, ಮೇಲೆ ಬರ್ತದ. ರಾಡ್ ಬಂದಾಗ ಅವ್ರು ಏನ್ ಮಾಡ್ತಾರ, ಅವೆಲ್ಲವನ್ನು ಕಟ್ ಮಾಡಿ ಒಯ್ದು ಅವ್ರ ಮನೆ ಅಲ್ಲಿ ಮಾಡಲ್ಪಡ್ತಾರ ಪ್ರವಾದಿಗಳು. ದೇವರಿಗೆ ಯಾಕೆ ಇಷ್ಟ ಇಲ್ಲ ಗೊತ್ತಾ, ಅದ್ಭುತ ಕಾರ್ಯಗಳು ನಿಮ್ಗೆ ಹೇಳಲ್ಪಡ್ತಾ ಇದ್ದೇನೆ. ನೀವು ಏನ್ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕಾ, ನೀವು ಕಷ್ಟ ತಗೋಬೇಕಾ, ಎಲ್ಲಿಗಾದ್ರೂ ಹೋಗ್ಬೇಕಾ, ರನ್ನಿಂಗ್ ಮಾಡ್ಬೇಕಾ, ಎಕ್ಸರ್ಸೈಸ್ ಮಾಡ್ಬೇಕಾ, ಏನ್ ಮಾಡೋದಿಲ್ಲ. ನಿಮ್ಮ ಕೋಣೆ ಒಳಗೆ ಹೋಗಿ ಯೇಸುವಿನ ಸಮ್ಮುಖದಲ್ಲಿ ಪ್ರಾರ್ಥನೆ, ವರ್ಷಿಪ್, ಪ್ರಾರ್ಥನೆ, ವಿಜ್ಞಾಪನೆ, ನಂಬಿಕೆ, ಸ್ತುತಿ, ಸ್ತೋತ್ರ, ಕೃತಜ್ಞತೆ. ಒಂದೊಂದು ಕಾರ್ಯ ನಿಮ್ಮಲ್ಲಿ ಹೊಸದಾಗಿ ಬಲವಾಯ್ತು ಕಣ. ಕೃತಜ್ಞತೆ, ಯೇಸುವಿಗೆ ಕೃತಜ್ಞತೆ. ನೀವು ಅಭಿವೃದ್ಧಿ ಆಗ್ತೀರಿ. ಎಷ್ಟೆಲ್ಲ ಆರಾಧನೆ ಮಾಡ್ತಿರಲ್ಲ, ಎಲ್ಲ ಅಂಧಕಾರ ಶಕ್ತಿಗಳು, ದ್ವಾರಗಳು ಎಲ್ಲ ಓಡಲ್ಪಡ್ತಾವೆ, ಎಲ್ಲವನ್ನು ಮುರಿಯಲ್ಪಡ್ತಾನೆ ದೇವರು. ನೀವು ಬಲ ಶಕ್ತಿ ನೋಡುವಂತರಾಯ್ತೀರಿ. ಆದರೆ ಏನ್ ಮಾಡ್ತಾ ಇದ್ರಿ ಈ ಜನರೇಷನಲ್ಲಿ, ಯಾರಿಗೂ ದೇವರಿಗೆ ಮಹಿಮೆ ಪಡಿಸ್ತಾ ಇಲ್ಲ. ಎಲ್ಲಿ ದೇವರ ರಾಜ್ಯ ಕಾಣಿಸ್ತದ ಅಲ್ಲಿ ದುರಾತ್ಮನ ನೀವು ಕಾರ್ಯ ಹೋಗ್ತಾ ಇದ್ದೀರಿ. ದೇವರ ಮಾರ್ಗಕ್ಕೆ ಹೋಗಂದ್ರೆ ದುರಾತ್ಮನ ಕಾರ್ಯ ಹೋಗ್ತೀರಿ. ಪಬ್ಬು, ಕ್ಲಬ್ಬು, ಊಟ, ಕುಡುಕುತನ, ಹೊಟ್ಟೆ ಕಿಚ್ಚು, ಇನ್ನೊಬ್ಬರ ಮೇಲೆ ಮಾಡುವುದು, ಸಾಲ ಮಾಡಿ ದೊಡ್ಡಸ್ಕನಿ ತೋರಿಸೋದು, ಸಾಲ ಮಾಡಿ ಮನೆ ಕಟ್ಟೋದು, ಸಾಲ ಮಾಡಿ ಅದು ಮಾಡೋದು. ಆದರೆ ಯೇಸುವೇ, ಇವತ್ತು ನಾ ಈ ಕಾರ್ಯಕ್ಕೆ ಹೋಗ್ತಾ ಇದ್ದೇನೆ, ನನ್ನನ್ನು ಆಶೀರ್ವದಿಸು. ಏಸಪ್ಪ, ಇವತ್ತು ಈಗ ಅದ್ಭುತ ಕಾರ್ಯ ಮಾಡು, ನನ್ನಲ್ಲಿ ಸಾಲ ಆಗಿದೆ, ನನ್ನ ತೆಗಿಸು. ನನ್ನ ಸಾಲ ಬಾಳಲಾರದಂತೆ ಮನೆ ಕಟ್ಟಬೇಕು, ಸಾಲ ಮಾಡದಂತೆ ಕಾರು ಬಂಗ್ಲ ತಗೋಬೇಕು ಅಂತ ಹೇಳಿ ಬೇಡುವರು ಯಾರಿಲ್ಲ. ಯಾಕಂದ್ರೆ ಆತನ ಭಯದಲ್ಲಿ ಯಾರು ಇಲ್ಲ, ಆತನ ಭಯದ ಮೂಲಕ ನಡೀತಾ ಇಲ್ಲ. ದೇವರು ಏನು ಕೇಳ್ತಾ ಇದ್ದ, ನಿಮ್ಮದು
ನಿಮ್ಮ ಆಸ್ತಿ ಕೇಳ್ತಾ ಇಲ್ಲ, ನಿಮ್ಮ ಅಂತಸ್ತು ಕೇಳ್ತಾ ಇಲ್ಲ. ನೀವು ವಿಜ್ಞಾಪಿಸಿರಿ, ಪ್ರಾರ್ಥಿಸಿರಿ, ನನ್ನ ಭಯ ಭಕ್ತಿಯಲ್ಲಿರಿ, ನನ್ನನ್ನು ಪ್ರಾರ್ಥಿಸಿರಿ, ಪರಲೋಕ ರಾಜ್ಯ ನಿಮ್ಮಲ್ಲಿ ಕಳಿಸಿದೆ, ಪವಿತ್ರಾತ್ಮ ದೇವರು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆದರೂ ಏನು ಮಾಡ್ತಾ ಇದ್ದೀರಿ? ದೊರೆತನ, ಇನ್ನೊಬ್ಬರಿಗೆ ದೊರೆತನ ಮಾಡಿ, ಇನ್ನೊಂದು ಬಾಯಿಯಿಂದ ಹಾಳಾಗ್ತಾ ಇದ್ದೀರಿ. ಮಾತಾಡಿ, ಆಲೋಚನೆ, ಬಾಯಿಗಳಿಂದ ಕೆಟ್ಟದಾಡಿ ಆಡಿ ನಿಮ್ಮ ಆಶೀರ್ವಾದ ಅಭಿಷೇಕವನ್ನು ಕಳೆದುಕೊಂಡು ದುರಾತ್ಮನಲ್ಲಿ ಕಾರ್ಯ ಮಾಡ್ತಾ ಇದ್ದೀರಿ. ಈ ವಾಕ್ಯ ದೇವರಿಗೂ ನಮಗಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಅಂತಿಮ ಬ್ಲೆಸ್